ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜಾ ಕನ್ನಡಿಗ ಅಂತಾರಲೇ. ನಿಮಗೆ ಇನ್ನೊಂದು ಹೇಳ್ಬೇಕಂದ್ರೆ ಸ್ಲಾಟ್ ಯಾವ ಥರ ಬುಕ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಇವತ್ತು, ಮತ್ತು ಯಾವ ಥರ ಆರ್ಡ್ರ್ ಹೊಡಿಬೇಕಂತ. ಇವಾಗ ಟೈಮ್ ಬಂದುಬಿಟ್ಟು 7:15 ಗಂಟೆ ಆಗಿರೋದು. ಇವಾಗ ನೋಡಿ 7ರಿಂದ 9 ನಾವು ಇವಾಗ ಕೆಲಸ ಮಾಡಬೇಕಾದ್ರೆ 7ರಿಂದ 9 ಮೇಲೆ ಕ್ಲಿಕ್ ಒತ್ತಬೇಕು. ಮತ್ತು ಇಲ್ಲಿ ನೋಡ್ಬೋದು 2 ಅವರ್ ಬರುತ್ತೆ. 7ರಿಂದ 9 ಅಂದರೆ 170ರಿಂದ 280ವರೆಗೂ ಅಮೌಂಟ್ ಆಗುತ್ತಂತ ಹೇಳಿದ್ದಾರೆ. ಇವಾಗ ಬುಕ್ ಮಾಡೋಣ. ಬುಕ್ ಆದಮೇಲೆ ಮತ್ತೊಂದು ಸಲ ನೋಟಿಫಿಕೇಷನ್ ಇವರ ಶಿಫ್ಟ್ ಸ್ಟಾರ್ಟ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಒತ್ಬೋದು. ಇನ್ನೂ ನನಗೆ 15 ನಿಮಿಷ ಇದೆ 7 ಗಂಟೆಗೆ, ಆದ್ರೂ ನಾವು ಲಾಗಿನ್ ಮಾಡ್ಕೋಬೋದು. ಅಂದರೆ ಒಂದು 15 ನಿಮಿಷ ನಾವು ಮುಂಚೆನೇ ಲಾಗಿನ್ ಆಗ್ಬೋದು. ಇವಾಗ ಪರ್ಸೆಂಟೇಜ್ ಬಂದುಬಿಟ್ಟು 55% ಇರೋದು. ಇವಾಗ ಆರ್ಡ್ರ್ ಬಿದ್ದ ಮೇಲೆ ಯಾವ ಥರ ಕನ್ಫರ್ಮ್ ಮಾಡಿಬಿಟ್ಟು ಯಾವ ಥರ ಲೊಕೇಶನ್ ಹಾಕೊಂಡು ಹೋಗೋದು ಅಂತ ತಿಳಿಸ್ಕೊಡ್ತೀನಿ ರೀ. ಆರ್ಡ್ರ್ ಬಿದ್ದ ಮೇಲೆ ಈಗ ಒಂದು ಫಸ್ಟ್ ಆರ್ಡ್ರ್ ಬಂತು. ಇವಾಗ A2Bಯಿಂದ ಆಂಧ್ರ ಭವನ ಬಿದ್ದಿರೋದು ಆರ್ಡ್ರು ಪೆಟ್ರೋಲ್ ಹಾಕಕ್ಕೆ ಬಂದಿದೆ ಇವಾಗ ಜಸ್ಟು. ಇಲ್ಲಿ ಅಕ್ಸೆಪ್ಟ್ದು ಆರ್ಡರ್ ಇರುತ್ತಲ್ಲ, ಅಕ್ಸೆಪ್ಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಮ್ಯಾಪ್ ಇರುತ್ತಲ್ಲ, ಮ್ಯಾಪ್ಸ್ ಅಂತ ಇದೆ ನೋಡಿ, NAPS ಮ್ಯಾಪ್ಸ್ ಅಂತ ಇರುತ್ತಲ್ಲ, ಮ್ಯಾಪ್ಸ್ ಹಾಕೊಂಡು ಹೋಗ್ಬೇಕು ಅಷ್ಟೇ. ಅಲ್ಲಿ ಹೋಗ್ಬಿಟ್ಟು ರೀಚ್ ಕೊಟ್ಟಾಗ ಹೆಂಗೆ ರೀಚ್ ಕೊಡ್ಬೇಕಂತ ಹೇಳ್ಕೊಡ್ತೀನಿ ಇದು. ನನಗೆ ಇವಾಗ ಯೂಟ್ಯೂಬಿಂದ ಆರ್ಡ್ರ್ ಬಂದಿತ್ತು, ರೀಚ್ ಕೊಟ್ಟೆ. ರೀಚ್ ಕೊಡ್ಬೇಕಾಗ್ಬಿಟ್ಟು ಟಿ ಶರ್ಟು ಬ್ಯಾಗು ಫೋಟೋ ಕೇಳ್ತೈತೆ. ಇವಾಗ ನೋಡಿ ಇಲ್ಲಿ ಟಿ ಶರ್ಟು ಬ್ಯಾಗ್ ಅಂದರೆ ಬ್ಯಾಗ್ ನಮ್ಮ ಟಿ ಶರ್ಟು ಮತ್ತು ನಮ್ಮ ಬ್ಯಾಗ್ ಕರೆಕ್ಟಾಗಿ ಸಿಂಬಲ್ಗಳು ಕಾಣಬೇಕು, ಆ ಥರ ಫೋಟೋ ಹೊಡಿಬೇಕು. ಫೋಟೋ ಹೊಡೆದ್ಬಿಟ್ಟು ಸಿಗ್ತೀನಿ ಇದು. ಈ ಥರ ನೋಡ್ಬೋದು, ಟಿ ಶರ್ಟು ಬ್ಯಾಗು ಒಟ್ಟಿಗೆ ಫೋಟೋ ಈ ಥರ ಹೊಡಿಬೇಕು. ಆಮೇಲೆ ಕನ್ಫರ್ಮ್ ಅಪ್ಲೋಡು. ಕನ್ಫರ್ಮ್ ಆದಮೇಲೆ ಇನ್ನೂ ಫುಡ್ ರೆಡಿ ಐತಲ್ಲ ಗೊತ್ತಿಲ್ಲ, ನೋಡೋಣ ಇದೆ ಫುಡ್ ರೆಡಿ ಇದೆಯಲ್ಲ ಅಂತ. ಇದೊಂದು ಬರ್ತಾನಲ್ಲೋ, ಬೇಗ ಬಾರಲ್ಲೋ, ಇದೊಂದು ಪ್ರಾಬ್ಲಮ್ ಉಂಟು ನನಗೆ. ಇನ್ನೂ ಟೇಕ್ ಕಾಫಿ 6 ಕಪ್ಸು ಇನ್ನೂ ಫುಡ್ ರೆಡಿ ಇಲ್ಲ ಅಂತೆ. ಡ್ರಾಪ್ ಬಂದುಬಿಟ್ಟು ಎಲ್ಲಪ್ಪ ಐತಂದರೆ ಡ್ರಾಪ್ನ ನೋಡ್ಬೋದು, ಇಲ್ಲಿಂದ ನೋಡ್ಬೋದು. ಇಲ್ಲಿ ಮ್ಯಾಪ್ ಹಾಕಿದ್ರು ಯಾವ ಕಡೆ ಬರ್ತಂದರೆ ಏರಾಗುತ್ತೆ. ಇವಾಗ ಸಂಜಯನಗರ ಕಡೆ ಡ್ರಾಪ್ ಇರೋದು. ಇನ್ನೂ ಫುಡ್ ರೆಡಿ ಇಲ್ಲ. ಬರ್ರಿ ಈಗ ಪಿಕಪ್ ಮಾಡ್ಕೊಂಡು ಫುಡ್ ರೆಡಿ ಆದಮೇಲೆ ಪಿಕಪ್ ಮಾಡೋದು ಹೆಂಗಂತ ತೋರಿಸ್ಬಿಟ್ಟು ಕೊಡ್ತೀನಿ. ಫುಡ್ ರೆಡಿ ಬಂದರೆ ಈ ಥರ ಬರುತ್ತೆ ನೋಡಿ. ಈ ಥರ ಫುಡ್ ರೆಡಿ ಆರ್ಡ್ರ್ ಇದು ರೆಡಿ ಪಿಕಪ್ ಅಂತ ಬಂದಿದೆ. ಇವಾಗ ಪಿಕಪ್ ಮಾಡೋಕ್ಕೆ ಹೋಗೋಣ. ಇನ್ನೂ ಫುಡ್ ಕೈಯಲ್ಲಿ ತೊಗೊಂಡಿಲ್ಲ. ಫುಡ್ ಕೈಯಲ್ಲಿ ತೊಗೊಂಡ್ಮೇಲೆ ಪಿಕಪ್ ಮಾಡೋಣ. ಅಣ್ಣ 3250 ಕೊಡಿ, ಅದು ಕಾಫಿ. ಇದು ಕಾಫಿ ಇರೋದು ಇವಾಗ ತೊಗೊಂಡಿರೋದು. ಇಲ್ಲಿ ಆರ್ಡ್ರ್ ರೆಡಿ ಇರುತ್ತೆ ನೋಡಿ 3250. ನಮ್ಮ ಮೊಬೈಲಲ್ಲಿ ಮೇಲೂ ನೋಡ್ಕೋಬೋದು. ಇವಾಗ ಪಿಕಪ್ಪು ನೋಡಿ, ಪಿಕಪ್ ಕಂಪ್ಲೇಂಟ್ ಅಂತ ಇದೆಯಲ್ಲ, ಅಲ್ಲಿ ಹಾಕ್ಕೊಂಡು ಎಸ್ ಅಂತ ಒತ್ತಬೇಕು. ಎಸ್ ಅಂತ ಅಂದಮೇಲೆ ಇವಾಗ ಮ್ಯಾಪ್ ಹಾಕಬೇಕು. ಮ್ಯಾಪ್ಸ್ ಅಂತ ಇದೆ ನೋಡಿ, ಮ್ಯಾಪ್ಸ್ ಹಾಕಿದ್ರೆ ಯಾವ ಕಡೆ ಹೆಂಗೆ ಮ್ಯಾಪ್ ತೋರಿಸುತ್ತಲ್ಲ ಹಂಗೆ ಹೋಗ್ಬಿಡೋಣ. ಇವಾಗ ಇಲ್ಲಿಂದ 1-2 ಕಿಲೋಮೀಟ್ರ್ ತೋರಿಸ್ತದೆ, ಅಂದರೆ 1.9 2 ಕಿಲೋಮೀಟ್ರ್. ಅಲ್ಲಿ ಹೋಗ್ಬಿಟ್ಟು ಅಂದರೆ ನನ್ನ ಲೊಕೇಶನ್ ಗೊತ್ತು, ಅದಕ್ಕೆ ನಾನು ಜಾಸ್ತಿ ಮ್ಯಾಪ್ ಯೂಸ್ ಮಾಡೋಲ್ಲ. ನಿಮ್ಗೆ ಗೊತ್ತಿಲ್ಲ ಅಂದರೆ ಮ್ಯಾಪ್ ಯೂಸ್ ಮಾಡ್ಕೊಳ್ಳಿ. ಕಸ್ಟಮರ್ ಲೊಕೇಶನ್ ಬಂದಮೇಲೆ ಇಲ್ಲಿ ನೋಡಿ ಇದೇನು ಮ್ಯಾಪ್ ಇರುತ್ತಲ್ಲ, ಇದ್ರ ಮ್ಯಾಪ್ ಒಳಗಡೆ ಮಾತ್ರ ರೀಚ್ಡ್ ತೊಗೊಳುತ್ತೆ. ಬೇರೆ ಕಡೆ ಎಲ್ಲ ಹೋದ್ರೂ ನಾವು ನಿಮಗೆ ರೀಚ್ಡ್ ತೊಗೊಳ್ಳಲ್ಲ. ಇವಾಗ ನಾನು ಕಸ್ಟಮರ್ ಕರೆಕ್ಟ್ ಲೊಕೇಶನ್ದಲ್ಲಿದ್ದೀನಿ. ಐಟಮ್ಗೂ ಕಸ್ಟಮರ್ ಕೊಟ್ಬಿಟ್ಟು ಬಂದೆ. ಇವಾಗ ಕಸ್ಟಮರ್ ರೀಚ್ಡ್ ಅಂದರೆ ಕೊಟ್ಟಿದ ತಕ್ಷಣ ಅಂದರೆ ಮುಂಚೆನೇ ಕೊಡ್ಬೋದು ರೀಚ್ಡು. ಆದರೆ ಆರ್ಡ್ರ್ ಡಿಲಿವರಿ ಕಂಪ್ಲೀಟ್ ಕೊಡಬೇಕಾದ್ರೆ ಮಾತ್ರ ಕಸ್ಟಮರ್ ಕನ್ಫರ್ಮ್ ಮಾಡ್ಕೊಂಡು ಕೊಡ್ತು ಬನ್ನಿ ಯಾವಾಗಲೂ. ಇವಾಗ ಡಿಲಿವರಿ ಕಂಪ್ಲೀಟ್ ಮಾಡಿದ್ದೀನಿ. ಇದು ಎಷ್ಟು ರೂಪಾಯಿ ಕೊಡ್ತಾನಪ್ಪ ನೋಡೋಣ. 35 ರೂಪಾಯಿ ಕೊಟ್ಟಿರೋದು ನೋಡಿ. 35 ರೂಪೀಸ್ ಕೊಟ್ಟವ್ರೆ ಫಸ್ಟ್ ಆರ್ಡ್ರಿಗೆ. ಇವಾಗ ನೆಕ್ಸ್ಟ್ ಆರ್ಡ್ರ್ ಎಲ್ಲಿ ಕೊಡ್ತಾನೆ ಗೊತ್ತಿಲ್ಲ. 35 ರೂಪಾಯಿ ಕೊಟ್ಟವ್ರದ್ದು. ಮತ್ತು ನೀವು ಆರ್ಡ್ರ್ ಕೌಂಟಿಂಗ್ ಇಲ್ಲಿ ನೋಡ್ಬೋದು. ಇಲ್ಲಿ ಟ್ರಿಪ್ಸ್ ಕೌಂಟ್ ನೋಡ್ಬೋದು, ಮತ್ತು ಇಲ್ಲೂ ನೋಡ್ಬೋದು ಆರ್ಡ್ರ್ ಅಂತ. ಅರ್ನಿಂಗ್ಸ್ ಮಾತ್ರ ಇಲ್ಲಿ ಲಾಗಿನ್ ಅವರ್ಸ್ ಇರುತ್ತೆ, ಅಲ್ಲಿ ನೋಡ್ಕೋಬೋದು. ಇವಾಗ ಸೆಕೆಂಡ್ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ ಮತ್ತೆ. ಇವಾಗ IDC ಹತ್ರ ಬಂದಿದ್ದೆ. ಒಂದು ಸಲ ವೆರಿಫೈ ಆರ್ಡ್ರ್ ಅಂತ ಇರುತ್ತೆ ನೋಡಿ, ಇಲ್ಲಿ ಅದರ OTP ಇರುತ್ತೆ, ಇಲ್ಲಿ ಇರುತ್ತೆ. ಒಂದು ಸಲ ಮೇಲ್ಗಡೆನೂ ಇರುತ್ತೆ, ಅಂದರೆ ಬಿಲ್ ಮೇಲ್ಗಡೆ. ಇವಾಗ ಇದ್ರ ಮೇಲೆ ವೆರಿಫೈ ಆರ್ಡ್ರ್ ಅಂತ ಇರುತ್ತೆ, ಅದ್ರ ಮೇಲೆ ಹೋಗ್ಬಿಟ್ಟು OTP ಹಾಕಬೇಕು. 5933 ಇದೆ. ಇವಾಗ ಆರ್ಡ್ರ್ ಇದು ವೆರಿಫೈಡ್ ಆಯಿತು. ಇವಾಗ ಪಿಕಪ್ ಕಂಪ್ಲೀಟೆಡು. ಹೋಗ್ಬಿಟ್ಟು ಇವಾಗ ಡ್ರಾಪು ಲೊಕೇಶನ್ ಹಾಕೊಂಡು ಮತ್ತೆ ಹೋಗೋಣ. ಲೊಕೇಶನ್ ಹಾಕೊಂಡು ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಮತ್ತೆ ಎಷ್ಟು ರೂಪಾಯಿ ಕೊಟ್ಟೋಣ ಅಂತ ತೋರಿಸ್ತೀನಿ ಇದಕ್ಕೆ. ಅದು ಇವಾಗ ಬಂದುಬಿಟ್ಟು ಡ್ರಾಪ್ ಮಾಡಿದ್ರೆ 50 ರೂಪಾಯಿ ಕೊಟ್ಟಿದ್ದ. 4 ಕಿಲೋಮೀಟ್ರಿಗೆ IDCಯಿಂದ 30 ರೂಪಾಯಿ ಟ್ರಾವೆಲ್ ಪೇ, 20 ರೂಪಾಯಿ ಸರ್ಜ್ ಅಮೌಂಟ್ ಸೇರಿಸಿಬಿಟ್ಟು 50 ರೂಪಾಯಿ ಕೊಟ್ಟಿದ್ದ. ಇವಾಗ ಅರ್ನಿಂಗ್ಸ್ ಬಂದುಬಿಟ್ಟು 85 ರೂಪೀಸ್ ಆಗಿದೆ. ಎಷ್ಟು ನಿಮಿಷ ಆಯ್ತಪ್ಪ ಡ್ಯೂಟಿ ಲಾಗಿನ್ ಮಾಡಿಬಿಟ್ಟು? 52 ನಿಮಿಷ ಆಗಿದೆ. 2 ಆರ್ಡ್ರ್ ಹೊಡೆದಿದೆ. ನೋಡೋಣ ಇನ್ನೂ ಆಲ್ಮೋಸ್ಟ್ 9 ಗಂಟೆವರೆಗೂ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ನೋಡೋಣ. ಇವಾಗ ಪರ್ಸೆಂಟೇಜ್ 45% ಇದೆ ನೋಡ್ಬೋದು. ಇವಾಗ 3 ಆರ್ಡ್ರ್ ಡ್ರಾಪ್ ಮಾಡಿದೆ, ಅದೂ 28 ರೂಪಾಯಿ ಟ್ರಾವೆಲ್ ಪೇ, 4.5 ಕಿಲೋಮೀಟ್ರಿಗೆ. ಎಷ್ಟೇ ಅಮೌಂಟ್ ಕೊಡ್ತಾವನೆ ಇವತ್ತು ಏನಂತ ಗೊತ್ತಿಲ್ಲ. ನೋಡೋಲ್ಲ ಇವತ್ತಿನ ವಿಡಿಯೋಗೆ ಪಿಕಪ್ ಯಾವ ಥರ ಮಾಡಬೇಕು, ಡ್ರಾಪ್ ಯಾವ ಥರ ಮಾಡಿ ಅಂತ ಗೊತ್ತಾಗಿರ್ಬೇಕು ಅನ್ಸುತ್ತೆ. ಅಂದರೆ ಇದು ಹಳಬರ್ಗೆ ನಮ್ಗೆ ಗೊತ್ತೇ ಇರುತ್ತೆ, ಅಂದರೆ ಹೊಸಬ್ರಿಗೆ ಯಾರು ಹೊಸಬ್ರು ಬಂದಿರ್ತಾರಲ್ಲ, ಜಾಯ್ನಿಂಗ್ ಆಗಿರ್ತಾರಲ್ಲ, ಅವ್ರಿಗೆ ತೋರಿಸ್ಕೊಟ್ಟಿರೋದು ಈ ವಿಡಿಯೋ ಅಷ್ಟೇ. ನೋಡಿರಿ ಈ ವಿಡಿಯೋ ಎಷ್ಟಾದ್ರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಬಾ ಟೇಕ್ ಕೇರ್, ಲವ್ ಯು ಆಲ್.
ಬಾಯ್ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್.